ಎಲ್ಲರಿಗೂ ನಮಸ್ಕಾರ. ಇತಿಹಾಸ ಪಾಸಿಂಗ್ ಪ್ಯಾಕೇಜ್ನ ಮೊದಲನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸುಮಾರು ಒಂದು 20 ಅಂಕಕ್ಕೆ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಭಾಗ ಎದಲ್ಲಿ ಬರುವಂಥದ್ದು MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು ಮತ್ತು ಶಾರ್ಟ್ ಆನ್ಸರ್ಸ್ ಅಂತೇಳಿ ಎಲ್ಲದಕ್ಕೆ 5 ಏನು ಆಗ್ತಾವೆ ಅಂದ್ರೆ ಅಂಕಗಳು ನಿಮಗೆ ಅಲೌಟ್ ಆಗ್ತಾವೆ. ಈ ಒಂದೇ ವಿಡಿಯೋದಲ್ಲಿ ನಾನು ಮ್ಯಾಕ್ಸಿಮಮ್ ಒಂದು 60-70 ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಾವೇನು ಮಾಡೋಣ ಅಂದ್ರೆ ನಾವು ಈ ವಿಡಿಯೋನ ಪ್ರಾರಂಭಿಸೋನು. ಆದರ ಮೊದಲು ನೀವೆಲ್ಲರೂ ನಿಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಟ್ ಈಸ್ ಇಂಪಾರ್ಟೆಂಟ್. ನೀವು ಬೇಕಿದ್ರೆ ಟೈಮ್ ನೋಡ್ಬೋದು. ರಾತ್ರಿ 12 ಗಂಟೆ ನಾವು ರೆಕಾರ್ಡ್ ಮಾಡ್ಲಾತೀವಿ ವಿಡಿಯೋವನ್ನು. ಇರಲಿ, ಏನಾಗೋದಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮೊದಲನೇ ಪ್ರಶ್ನೆ, ಇದು ಬಿಟ್ಟ ಸ್ಥಳ ಅಂತೇಳಿ ಅಷ್ಟೇ ಅನ್ಕೋಬೇಡ್ರಿ. ನೀವು ಬಿಟ್ಟ ಸ್ಥಳ ಮಾತ್ರ ಅಲ್ಲ, ಇದನ್ನು ಒಂದು ಅಂಕಕ್ಕೂ ಕೇಳಬಹುದು. ಸಮ್ ಟೈಮ್ ಒಂದು ಸೈಡ್ ಇಂಡಿಯಾ ಕೊಟ್ಟು ಹಿಂದಗಡೆಗೆ ಇನ್ನೊಂದು ಸೈಡ್ ಗ್ರೀಕ್ ಭಾಷೆ ಕೊಡ್ಬೋದು. ಹಾಗಾಗಿ ಎಲ್ಲದಕ್ಕೆ ಎಲ್ಲ ಪ್ರಶ್ನೆಗಳು ಏನಾಗ್ತಾವಂದ್ರೆ ಸೂಕ್ತವ ಆಗ್ತಾವ ಅಂತೇಳಿ ಹೇಳ್ತಾ ನಾನು ಮೊದಲನೇ ಪ್ರಶ್ನೆಯನ್ನು ನಾನು ತಗೋತಾ ಇದ್ದೀನಿ. 1ನೇ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಇಂಡಿಯಾ ಎಂಬುವಂತಹ ಪದ ಬಂದಿದೆ. ಬುದ್ಧ ಚರಿತವನ್ನು ಬರೆದವರು ಯಾರು ಅಂತೇಳಿದಾಗ ಅಶ್ವಘೋಷ ಡ್ಯಾಶ್ ಅಂತೇಳಿ ಕೊಡ್ತಾರೆ. ಉತ್ತರ ಭಾರತದಲ್ಲಿ ಮಾನವ ಬಳಸಿದ ಅಥವಾ ಮಾನವ ಉಪಯೋಗಿಸಿದ ಮೊದಲ ಲೋಹ ತಾಮ್ರ. ಅದೇ ದಕ್ಷಿಣ ಭಾರತ ಅಂತೇಳಿದಾಗ ಯಾವುದು ಅಂತೇಳಿದಾಗ ಕಬ್ಬಿಣ. ಉತ್ತರ ಭಾರತ ತಾಮ್ರ. ದಕ್ಷಿಣ ಕ ಬರ್ತದೆ. ಇಲ್ಲಿ ಕ ಬರ್ತದೆ ಅಂದ್ರೆ ಕಬ್ಬಿಣ ಅಂತೇಳಿ ಈ ರೀತಿ ನೆನಪಿಟ್ಕೋಬೇಕು. ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿದ ವರ್ಷ ಹೌದಾ? 1904ರಲ್ಲಿ ಮಾಡ್ತಾರ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನನ್ನು ಏನಂತೇಳಿ ಕರಿತೀವಿ ಅಂದ್ರೆ ಕುಲಪತಿ ಅಥವಾ ಗೃಹಪತಿ ಅಂತೇಳಿ ಕರಿತೀವಿ. ವೇದಗಳಲ್ಲಿ ಎಷ್ಟು ಬರ್ತಾವ? 4 ಬರ್ತಾವ. 2 ಅಂಕ ಕೇಳಬಹುದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ನೆನಪಿರ್ಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ, ವರ್ಧಮಾನನು ಜ್ಞಾನೋದಯವನ್ನು ಪಡೆದ ಸ್ಥಳ ಯಾವುದು ತಿಳಿದಾಗ ಜೈಬಿಂಕ ಗ್ರಾಮದಲ್ಲಿ ಏನ್ ಮಾಡ್ತಾನಂದ್ರ ಆತ ಪಡಿತಾನ. 8ನೇ ಪ್ರಶ್ನೆ, ಕ್ಷೇತ್ರ ಎಂದರೆ ಉಳುಮೆ ಮಾಡುವಂತಹ ಭೂಮಿಯನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಕ್ಷೇತ್ರ ಅಂತೇಳಿ ಕರಿತೀವಿ. ಮುಂದೆ 9ನೇ ಪ್ರಶ್ನೆ ನೋಡೋಣ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ನೀಡಿದ ಸ್ಥಳ ಅಂತೇಳಿದಾಗ ಸಾರನಾಥದ ಜಿಂಕೆವನ ನೋಡ್ರಿ. ನೆಕ್ಸ್ಟ್, ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಅಶೋಕ. ಮೌರ್ಯ ಸಂತತಿಯ ಮೊದಲ ದೊರೆ ಚಂದ್ರಗುಪ್ತ ಮೌರ್ಯನ ಮಂತ್ರಿ ಚಾಣಕ್ಯ. ನೆಕ್ಸ್ಟ್, ಅಶೋಕನ ಮಕ್ಕಳು ಸಂಘಮಿತ್ರ ಮತ್ತು ಮಹೇಂದ್ರ. ಅಶೋಕನ ತಂದೆ ಬಿಂದುಸಾರ. ನೆನಪಿರಲಿ ನೋಡ್ರಿ, ಮೊದಲೇದವ್ರು ಯಾರು? ಚಂದ್ರಗುಪ್ತನ ಮಗ ಬಿಂದುಸಾರದ ಮಗ ಅಶೋಕನ ಮಕ್ಕಳು ಸಂಘಮಿತ್ರ ಮತ್ತು ಮಹೇಂದ್ರ. ಈ ರೀತಿ ಅವರ ವಂಶವೃಕ್ಷ ಬರ್ತದ. ಇಡೀ ಸಂತತಿಯಲ್ಲಿ ಸ್ಥಾಪಕಂದರೆ ಕೇಳಬಹುದು, ಇಲ್ಲ ಅಶೋಕಂದರೆ ಕೇಳಬಹುದು. ಮೌರ್ಯ ಸಂತತಿಯ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಮುರಾದೇವಿಯ ಮಗನಾದ ಚಂದ್ರಗುಪ್ತ ಮೌರ್ಯ. ಶ್ರೇಷ್ಠ ದೊರೆ ಯಾರು ಅಂತೇಳಿದಾಗ ನಮ್ಮಣ್ಣ ಅಶೋಕ ಅಂತೇಳಿ ನಾವು ನೋಡ್ತೀವಿ. ಮೊದಲು ಸಬ್ಸ್ಕ್ರೈಬ್ ಮಾಡಬೇಕು ವಿದ್ಯಾರ್ಥಿಗಳು ನೀವು. ಓಕೆ, ಮುಂದೆ ಹೋಗೋಣಂತ. 11ನೇ ಪ್ರಶ್ನೆ, ಗತಾಸಪ್ತಸತಿ ಎನ್ನು ಕೃತಿಯನ್ನು ಬರೆದವರು ಯಾರು ಅಂತೇಳಿದಾಗ ಹಾಲಹರಸ ಅಂತೇಳಿ ನಾವು ನೋಡ್ತೀವಿ. ಕುಶಾನರ ಮೂಲ ಸ್ಥಳ ಚೀನಾ. ನೆಕ್ಸ್ಟ್, ಅಶ್ವಮೇಧ ಯಾಗವನ್ನು ನೆರವೇರಿಸಿದ ಗುಪ್ತರ ದೊರೆ ಸಮುದ್ರಗುಪ್ತ. ಖೋಖೋಕಿ ಎನ್ನು ಬರೆದವರು ಯಾರು ಅಂತೇಳಿದಾಗ ಪಾಹಿಯಾನ್. ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಯಾರು? ಧನ್ವಂತ್ರಿ. ಭಾರತೀಯ ಅರ್ಥಶಾಸ್ತ್ರ ಪಿತಾಮಹ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ. 3 ಹೆಸರು ಅವನಿಗೆ ಅದಾವ. ಹರ್ಷ ಚರಿತ್ರೆಯನ್ನು ಬರೆದವರು ಯಾರು ಅಂತೇಳಿದಾಗ ಬಾಣಭಟ್ಟ. ಉತ್ತರ ಪ್ರತೇಶ್ವರ ಅಂತೇಳಿದಾಗ ಹರ್ಷವರ್ಧನ. ನೀವು ದಕ್ಷಿಣ ಪ್ರತೇಶ್ವರ ಕೂಡ ಕೇಳಬಹುದು. ಐಹೊಳೆ ಶಾಸನವನ್ನು ರಚಿಸಿದವರು ರವಿಕೀರ್ತಿ. ನೆಕ್ಸ್ಟ್, ಹುಯೆನ್ ಸ್ತ್ಯಾಂಗನ ಕೃತಿ ಸಿಯುಕಿ ಅಂತ ಗ್ರಂಥವನ್ನ ಹುಯೆನ್ ಸ್ತ್ಯಾಂಗ್ ಬರಿತಾನ. ಕನ್ನಡ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂತೇಳಿದಾಗ ಕವಿರಾಜ ಮಾರ್ಗ ಅಂತೇಳಿ ನಾವು ನೋಡ್ತೀವಿ. ಅಲ್ಬೇರೋನಿಯ ಪ್ರಸಿದ್ಧ ಪುಸ್ತಕ ಕಿತಾಬ್ ಉಲ್ ಹಿಂದ್ ಎನ್ನುವಂಥದ್ದು ಆತನ ಪುಸ್ತಕವಾಗ್ತದ. ಮೊದಲನೇ ಪಾಣಿಪತ್ ಡ್ಯಾಶ್ ನಲ್ಲಿ ನಡೀತು ಅಂತೇಳಿದಾಗ 1526ರಲ್ಲಿ ಅಂತೇಳಿ ನಾವು ನೋಡ್ತೀವಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹೌದಾ? ಹಂಪಿ. ನೆಕ್ಸ್ಟ್, ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎನ್ನುವಂತಹ ಬಿರುದನ್ನು ಹೊಂದಿರುವವರು ಶ್ರೀಕೃಷ್ಣ ದೇವರಾಯರು ಹೌದಾ? ಬೆಂಗಳೂರಿನ ಸ್ಥಾಪಕರು 1ನೇ ಕೆಂಪೇಗೌಡ. ನೆಕ್ಸ್ಟ್, ಜಗದ್ಗುರು ಬಾದಶಾ ಎಂದು ಇವರನ್ನ ಕರೀತಾರ ಅಂತೇಳಿದಾಗ 2ನೇ ಇಬ್ರಾಹಿಂ ಆದಿಲ್ ಶಾ. ಕಿತಾಬ್
ಕಿತಾಬ್ ಇ ನವರಸ್ ಕೃತಿಯನ್ನು ಬರೆದವರು ಎರಡನೇ ಇಬ್ರಾಹಿಂ ಆದಿಲ್ ಶಾ. ನೋಡ್ರಿ, ಜಗದ್ಗುರು ಬಾದ್ಶಾ ಅಂತ ಹೇಳಿದಾಗ ಸೊ ಕಿತಾಬ್ ಇ ನವರಸ್ ಅನ್ನು ಬರೆದವರು ಯಾರು ಅಂತ ಹೇಳಿದಾಗ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿ ನಾವು ನೋಡ್ತೀವಿ. ಶೀಖ್ ಧರ್ಮದ ಸ್ಥಾಪಕರು ಗುರುನಾನಕರು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಗಂಗಾಧರ್ ರಾವ್ ದೇಶಪಾಂಡೆ. ಆಲೂರು ವೆಂಕಟರಾಯರು ಬರೆದ ಕೃತಿ ಕರ್ನಾಟಕ ಗತವೈಭವ ಎನ್ನುವಂತಹ ಕೃತಿಯನ್ನ ಬರೀತಾರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನಾವು ಹಂಗೆ ಹೋಗೋಣ ಅಂತ. ಇಲ್ಲಿ ಬಿಟ್ಟ ಸ್ಥಳಗಳು ಎಷ್ಟು ಡಿಸ್ಕಷನ್ ಮಾಡಿದೀವಿ ನಾವು? ಒಟ್ಟು 31 ಬಿಟ್ಟ ಸ್ಥಳಗಳನ್ನು ನಾವು ಡಿಸ್ಕಷನ್ ಮಾಡಿದೀವಿ. ಇದನ್ನು ಅವರು ಹೊಂದಿಸಿ ಬರೆಯರಿಗೂ ಕೂಡ ಕೇಳಬಹುದು. ಪರ್ಟಿಕ್ಯುಲರ್ಲಿ ಇನ್ನೊಂದು ಹೊಂದಿಸಿ ಬರೆಯರಿಗೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ವಿಡಿಯೋನ ಮಾಡ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನೀವು ಏನಾದರೂ ಎಕನಾಮಿಕ್ಸ್ನ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ ನಿಮಗೆ ಎಕನಾಮಿಕ್ಸ್ ರಿಲೇಟೆಡ್ ನಮ್ಮಲ್ಲಿ ಸಿಗ್ತಾವ. ಮುಂದೆ 1 ಅಂಕದ ಪ್ರಶ್ನೆಗಳು. ಇದನ್ನು ಬಿಟ್ಟ ಸ್ಥಳ ಕೇಳಬಹುದು, ಹೊಂದಿಸಿ ಬರೆಯರಿಗೂ ಕೇಳಬಹುದು, ಎಲ್ಲಿ ಬೇಕಾದಲ್ಲಿ ಕೇಳಬಹುದು ಯಾವ ಪ್ರಶ್ನೆಯನ್ನ. ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಅಂತೇಳಿದಾಗ ಇಲ್ಲ ನೋಡ್ರಿ. ನೆಕ್ಸ್ಟ್, ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ನೋಡ್ರಿ ತಾಮ್ರ. ದಕ್ಷಿಣ 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 ಅಂತೇಳಿದಾಗ ಕ ಬರ್ತದ, ಹಂಗಾಗಿ ಕಬ್ಬಿಣ ಆಲ್ರೆಡಿ ಹೇಳಿನಿ. ಮೇಂಜೋದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ ಅಂತೇಳಿ ನಾವು ಕರಿತೀವಿ. ಪ್ರಥಮ ವೇದವನ್ನು ಹೆಸರಿಸಿ. ಋಗ್ವೇದ ಒಟ್ಟು ವೇದಗಳನ್ನು ಹೆಸರಿಸಿ. 2 ಅಂಕ ಕೇಳುವಂತಹ ಪ್ರಶ್ನೆ, 2 ಅಂಕದ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್, ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದರು ಅಂತೇಳಿದಾಗ ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸ್ತಾನ. ಜೈನ ಧರ್ಮದ ಸ್ಥಾಪಕರು ಯಾರು ಅಂತೇಳಿದಾಗ ಋಷಭನಾಥ. 23ನೇ ತೀರ್ಥಂಕರು ಯಾರು? ಪಾರ್ಶ್ವನಾಥ. 24ನೇ ತೀರ್ಥಂಕ ಇಲ್ಲಿಲ್ಲ, ನಾವು 24ನೇ ತಿಳ್ಕೊಂಡ್ಬಿಡ್ಬೇಕು. 24ನೇ ತೀರ್ಥಂಕ ಯಾರು ಅಂತೇಳಿದಾಗ ಮಹಾವೀರರಿ. ನೆಕ್ಸ್ಟ್, ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಸಂಗಮ್ ಎಂದರೇನು? ಸಂಗಮ್ ಅಂದರೆ ತಮಿಳು ಸಾಹಿತ್ಯದ ಸಂಘ. ಸಂಗಮ್ ಅನ್ನುವಂಥದ್ದು ತಮಿಳಿನ ಪದ ಆಗಿರುತ್ತೆ, ಹಾಗಾಗಿ ತಮಿಳು ಸಾಹಿತ್ಯ ಸಂಘ ಅಂತೇಳಿ ನಾವು ನೋಡ್ತೀವಿ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಇಂಡಿಕಾವನ್ನು ಯಾರು ಬರೆದರು? ಮೆಗಸ್ತನಿಸನ ಇಂಡಿಕಾ ಗ್ರಂಥ ಅಂತೇಳಿ ನಾವು ಓದ್ತೀವಿ. ಕುಶಾನರ ಮೊದಲ ದೊರೆ ಕುಜಲ್ ಕಡಪಿಸಸ್ ಅಂತೇಳಿ ನಾವು ನೋಡ್ತೀವಿ. ಕಾನಿಷ್ಕನ ರಾಜಧಾನಿ ಯಾವುದು ಅಂತೇಳಿದಾಗ ಪುರುಷಪುರ ಅಥವಾ ಪೇಶಾವರ ಅಂತೇಳಿ ನಾವು ನೋಡ್ತೀವಿ. ಚೋಳ. ನೆಕ್ಸ್ಟ್ 15ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು ಅಂತೇಳಿದಾಗ ಉತ್ತರ ಮೇರೂರು ಶಿಲಾಶಾಸನ ಅಂತೇಳಿ ನಾವು ನೋಡ್ತೀವಿ. ಆಗ್ಲೇ ನಾವು ದಕ್ಷಿಣ ಪ್ರದೇಶ್ವರ ಹೇಳಿದ್ದೆ ನಿಮಗೆ, ಹೌದಾ? ಉತ್ತರ ಪ್ರದೇಶ್ವರ ಮತ್ತು ದಕ್ಷಿಣ ಪ್ರದೇಶ್ವರ. ಹಾಗಾಗಿ ಇಲ್ಲಿ ಉತ್ತರ ಪ್ರದೇಶ್ವರನನ್ನ ಯಾರಂತ ಕರಿತೀವಿ ಅಂದ್ರೆ ಹರ್ಷವರ್ಧನ್ ಕರಿತೀವಿ. ನೆಕ್ಸ್ಟ್, ಕನ್ನಡದ ಮೊದಲ ಶಾಸನ ಯಾವುದು ಅಂತೇಳಿದಾಗ ಹಲ್ಮಿಡಿ ಶಾಸನ. ಇವನು ನಿಮಗೆ ಗೊತ್ತದ ಆಲ್ರೆಡಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಜೊರೆ ಇಮ್ಮುಡಿ ಪುಲಿಕೇಶಿ. ಕನ್ನಡದ ಆದಿಕವಿ ಎಂದು ಕರೆಯುವುದ ಯಾರನ್ನ ಕರಿತೀವಿ ಅಂತೇಳಿದಾಗ ಪಂಪ. ಕವಿ ಚಕ್ರವರ್ತಿ, ಕನ್ಫ್ಯೂಸ್ ಆಗಬೇಡ್ರಿ. ಆದಿಕವಿ ಪಂಪ, ಕವಿ ಚಕ್ರವರ್ತಿ ಯಾರು ಅಂತೇಳಿದಾಗ ರನ್ನ. ಭಾರತದ ಗಿಣಿ ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಅಮೀರ್ ಖುಸ್ರೋ. ನೆಕ್ಸ್ಟ್, ನೆನಪಿಡೋ ಬಗ್ಗೆ 3 ಪಾಯಿಂಟ್, ಕನ್ಫ್ಯೂಸ್ ಆಗಬಾರ್ದು, ಒಂದಿಶಿ ಬರೆಯೋರೊಳಗೂ ಬರಬಹುದು. ಸಾಂಕೇತಿಕ ನಾಣ್ಯವನ್ನು ಜಾರಿಗೆ ತಂದವರು ಮೊಹಮ್ಮದ್ ಬಿನ್ ತುಘಲಕ್. ಅಕ್ಬರ್ ಜಾರುಗೊಳಿಸಿದ ಹೊಸ ಧರ್ಮ ಯಾವುದು ಅಂತೇಳಿದಾಗ ದಿನ್ ಇ ಇಲಾಯಿ ಎನ್ನುವಂತಹ ಧರ್ಮವನ್ನ ಆತ ಪರಿಚಯಿಸ್ತಾನ. ಅಕ್ಬರ್ನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ಅಂತೇಳಿದಾಗ ರಾಜ ತೋದರಮಲ್ಲ ಅಂತೇಳಿ ನಾವು ನೋಡ್ತೀವಿ. ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದ ರಾಜರನ್ನು ರಾಜ ಒಡೆಯರು ಅಂತೇಳಿ ನಾವು ಕರಿತೀವಿ. ಬಹುಮನಿ ಮನೆತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ದೊಡ್ಡದು ನೋಡ್ರಿ ಹೆಸರು, ಸ್ವಲ್ಪ ತಿಳ್ಕೊಂಬಿಡ್ರಿ. ಬೀದರ್ನಲ್ಲಿ ಮದರಸವನ್ನು ನಿರ್ಮಿಸಿದವರು ಮೊಹಮ್ಮದ್ ಗವಾನ್. ಸೊ ಹಾಗಾಗಿ ಇವ್ರ ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ. ಆಲ್ರೆಡಿ ಇಲ್ಲಿ ಬಿಟ್ಟ ಸ್ಥಳವನ್ನು ನಾವು ಅಧ್ಯಯನ ಮಾಡುವಾಗ ಸಿಖ್ ಧರ್ಮದ ಸ್ಥಾಪಕ ಯಾರು ಅಂತೇಳಿಂದ ಬಿಟ್ಟ ಸ್ಥಳದಲ್ಲಿ ನಾವು ನೋಡಿದೀವಿ, ಹೌದಾ? ಸಿಖ್ ಧರ್ಮದ ಸ್ಥಾಪಕ ಯಾರು ಅಂತೇಳಿದಾಗ ಗುರುನಾನಕ್ ಅಂತೇಳಿ ನಾವು ನೋಡ್ತೀವಿ. ಸೂಫಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ ಅಂತೇಳಿದಾಗ ಸಾಪ್ ಪದ ಅಂತೇಳಿ ನಾವು ನೋಡ್ತೀವಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತೇಳಿದಾಗ ಪಾಂಡಿಚೇರಿ. ಪ್ರಥಮ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತೇಳಿ ನಾವು ನೋಡ್ತೀವಿ. ಪ್ಲಾಸಿ ಕದನ ನಡೆದ ವರ್ಷ 1757.
7 ಅಂತೇಳಿ ನಾವು ನೋಡ್ತೀವಿ. ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಲೇಟ್ ಆಗ್ತದೆ, ನೀವು ಆಲ್ರೆಡಿ ಓದಿರ್ತೀರಿ. ಜಸ್ಟ್ ರಿಮೈಂಡ್ಗೆ ನೀವೇನು ಮಾಡ್ಬೇಕಂದ್ರೆ ಇದನ್ನು ಕಂಪ್ಲೀಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಮುಂದೆ ಹೋಗೋಣಂತ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ 1857. ಇದನ್ನ ಅವರು ಸಿಪಾಯಿ ದಂಗೆ ಅಂತೇಳಿ ಕರೀತಾರೆ. ಯಾರು? ಕೆಂಪು ಮುಖದ ಕೋತಿಗಳು. ಆದ್ರೆ ನಮ್ಮ ಭಾರತದವರು ಏನಂತೇಳಿ, ಈಗ ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರರು ಏನಂತೇಳಿ ಕರೀತಾರೆ ಅಂದ್ರೆ, ಇದು ನಮ್ಮದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರ್ತದೆ. 2 ಅಂಕಕ್ಕೆ ಅಲ್ಲಿ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ವಿಶ್ವೇಶ್ವರಯ್ಯ. INA ವಿಸ್ತರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ. KPCC ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷರು ಯಾರು? WC ಬ್ಯಾನರ್ಜಿ. WC ಬ್ಯಾನರ್ಜಿ. ಮುಂದೆ ಹೋಗೋಣಂತ. ಇಲ್ಲಿಗೆ ನಮ್ಮದೇನಾಗ್ತದ, 1 ಅಂಕದ ಪ್ರಶ್ನೆಗಳು ಏನಾಗ್ತವ, ಮ್ಯಾಕ್ಸಿಮಮ್ 1 ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗ್ತವ. ಇಲ್ಲಿವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ 2 ಅಂಕದ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಒಂದು ವಿಡಿಯೋದಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಬಗ್ಗೆ ಮಾತಾಡ್ತೀನಿ, ಒಂದು ವಿಡಿಯೋದಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಬಗ್ಗೆ ಮಾತಾಡ್ತೀನಿ ಅಂತೇಳಿ ಹೇಳ್ತಾ ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.